ಹಲೋ ಎವ್ರಿವನ್. 65ನೇ ಪ್ರಶ್ನೆಯನ್ನು ನೋಡೋಣ. NaOH, CaOH ಟ್ವೈಸ್ H2 ಮತ್ತು Cl2 ವಸ್ತುಗಳನ್ನು ನಿಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುಗಳನ್ನು ಬಳಸಿಕೊಂಡು ನೀವು ಚೆಲುವೆ ಪುಡಿಯನ್ನು ತಯಾರಿಸುವಿರಿ? ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಮತ್ತು ಒಂದು ಉಪಯೋಗವನ್ನು ಬರೆಯಿರಿ. ಸೊ ಚೆಲುವೆ ಪುಡಿಯ ತಯಾರಿಕೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತೆ ಕ್ಲೋರಿನ್ ಉಪಯೋಗವನ್ನ ಮಾಡ್ತೀವಿ. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ CaOH ಟ್ವೈಸ್. ಇದು ಚೆಲುವೆ ಪುಡಿಯ ತಯಾರಿಕೆಯ ರಾಸಾಯನಿಕ ಸಮೀಕರಣ ಇಲ್ಲಿ ಕೊಟ್ಟಿರುವಂತಹದ್ದು. ಸೊ ಇದನ್ನ ನಾವು ಚೆಲುವೆ ಪುಡಿ ಅಂತ ಕರೆಯೋದು. ತಯಾರು ಮಾಡೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ಗಳನ್ನು ವರ್ತಿಸುವ ಮೂಲಕ ನಾವು ಚೆಲುವೆ ಪುಡಿಯನ್ನು ಪಡ್ಕೋಬಹುದು. ಅದರ ಜೊತೆಯಲ್ಲಿ ನೀರು ಉಂಟಾಗತ್ತೆ. CaOCl2 ಇದನ್ನ ಚೆಲುವೆ ಪುಡಿ ಅಂತ ಸಾಮಾನ್ಯವಾಗಿ ಹೆಸರಿಸೋದು. ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ನಾವು ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ. ಇದರ ಉಪಯೋಗಗಳು ಏನೇನು ಅಂತ ಅಂದ್ರೆ ಆಮ್ಲಶಾಮಕವಾಗಿ ಇದನ್ನ ಬಳಸ್ತಾರೆ ಒಂದು. ಇನ್ನೊಂದು ಉಪಯೋಗ ಹತ್ತಿ ಮತ್ತೆ ಲಿನನ್ಗಳನ್ನ ಬ್ಲೀಚ್ ಮಾಡಲು, ಬಿಳುಪು ತರಿಸೋದಿಕ್ಕೆ. ಬಿಳುಪು ಸೊ ಹತ್ತಿ ಮತ್ತು ಲಿನನ್ಗಳನ್ನ ಅವುಗಳಿಗೆ ಬಿಳುಪನ್ನ ತರಿಸೋದಿಕ್ಕೆ ಚೆಲುವೆ ಪುಡಿಯನ್ನ ಬಳಸ್ತಾರೆ. ಅದೇ ರೀತಿ ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿರುಳ ಅದನ್ನ ಬಿಳುಪು ಮಾಡೋದಿಕ್ಕೂ ಕೂಡ ಚೆಲುವೆ ಪುಡಿಯನ್ನ ಬಳಸ್ತಾರೆ. ಇದೆಲ್ಲದು ಚೆಲುವೆ ಪುಡಿಯ ಉಪಯೋಗಗಳು.